ಬನ್ನಿ ಮೊಟ್ಟೆ ಮಸಾಲ ಮಾಡೋದು ನೋಡೋಣ. 3 ಮೊಟ್ಟೆ ಬೇಕಾಗುತ್ತೆ. ನಂತರ ಈರುಳ್ಳಿ ಬೇಕಾಗುತ್ತೆ 2, ಟೊಮೊಟೊ 1-2, ಹಸಿಮೆಣ್ಸಿನ ಪುಡಿ ಬ್ಯಾಡಗಿದು, ಆಮೇಲೆ ಕಸೂರಿ ಮೇಥಿ ಇಷ್ಟು ಬೇಕಾಗುತ್ತೆ. ಬನ್ನಿರಿ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಆದ ನಂತರ ಸಾಸಿವೆ ಹಾಕೋಣ. ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಬೇಯೋಷ್ಟು ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಳ್ಳೋಣ. ಬಿಸಿಯಾಗಿದೆ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಂತರ ಈರುಳ್ಳಿ ಹಾಕೋಣ. ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಬೇಗ ಇದಕ್ಕೆ ಸ್ವಲ್ಪ ಒಂಚೂರು ಉಪ್ಪು ಹಾಕಿದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆಲ್ಲ. ಅರಿಶಿನ ಹಾಕೋಣ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಕೈ ಆಡಿಸೋಣ ಚೆನ್ನಾಗಿ. ಈಗ ಟೊಮೊಟೊ ಹಾಕೋಣ. ಸ್ವಲ್ಪ ಬೆಂದಮೇಲೆ ಈರುಳ್ಳಿ ಎಲ್ಲ ಬೆಂದಮೇಲೆ ಟೊಮೊಟೊ ಹಾಕೋಣ 2. ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸಿ ಫ್ರೈ ಮಾಡೋಣ. ಚೆನ್ನಾಗಿ ಮೆತ್ತಗಾಗಬೇಕು ಟೊಮೊಟೊ ಎಲ್ಲ. ಎಣ್ಣೆಲಿ ಚೆನ್ನಾಗಿ ಬೆಂದಮೇಲೆ ಬೆಂದಿದೆಯಲ್ವ, ಈಗ ಬೇಯ್ತಾ ಇದೆ ಟೊಮೊಟೊ. ಬೆಂದ ನಂತರ ಇದಕ್ಕೀಗ ಅಚ್ಕಾರದ ಪುಡಿ ಸೇರಿಸ್ಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರೆ ಹಾಕಬೇಕಾಗತ್ತೆ, ಬೇರೆ ಯಾವುದು ಬೇಡ. ಅದು ಕಲರ್ ಚೆನ್ನಾಗಿರುತ್ತೆ, ನೋಡೋದಕ್ಕೆ ರುಚಿಯೂ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೋಬೇಕು. ಮತ್ತು ಇನ್ನೂ ಸ್ವಲ್ಪ ಕೈ ಆಡಿಸೋಣ. ಕೈ ಆಡಿಸಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸೋಣ. ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನ ಆ್ಯಡ್ ಮಾಡೋಣ. ಗುಂಟೂರು ಮೆಣಸಿನ್ಕಾಯಿ ಪೌಡರ್ ಎಲ್ಲ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ, ಅದರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕೋಣ ಪುಡಿನ. ಮತ್ತು ಇನ್ನೊಂದ್ಸರಿ ಕೈ ಆಡಿಸೋಣ. ಎಲ್ಲ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಂಗೆ. ನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಗ್ರೇವಿ ಎಷ್ಟು ದಪ್ಪ ಸ್ವಲ್ಪ ಗಟ್ಟಿ ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಬೆಂದಾದಮೇಲೆ ಮೊಟ್ಟೆನೆಲ್ಲ ಬೇಯಿಸಿದ ಮೊಟ್ಟೆನ ಮಧ್ಯ 4 ಭಾಗ ಸೀಳಿ ಅದಕ್ಕೆಲ್ಲ ಮಸಾಲೆ ಹಿಡಿಯೋದಕ್ಕೋಸ್ಕರ ಎಲ್ಲ ಮೊಟ್ಟೆ ಎಷ್ಟು ಬೇಯಿಸ್ಕೊಂಡಿರ್ತೀವೋ ಅಷ್ಟನ್ನು ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿ ಎಲ್ಲ ಮೊಟ್ಟೆ ಮಸಾಲಕ್ಕೆಲ್ಲ ಹಿಡಿಯೋಂಗೆ ಬೇಯಿಸಿ. ಸ್ವಲ್ಪ ಬೇಕಾದ್ರೆ ನೀರು ಹಾಕೋಣ. ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಗ್ರೇವಿ ನೋಡಿಕೊಂಡು ಕಸೂರಿ ಮೇಥಿ ಹಾಕೋಣ. ಈಗ ಸ್ವಲ್ಪ ನೀರು ಮಾಡಿ ಸೇರಿಸೋಣ. ಈಗ ಒಂಚೂರು ಮೊಟ್ಟೆ ಮಸಾಲ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಕ್ಕೆ ಒಂದೆರಡು ಪ್ಲೇಟ್ಗೆ ಹಾಕ್ಕೊಂಡು ಊಟದ ಸೈಡ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರ್ತದೆ. ಸೂಪರಾಗಿರುತ್ತೆ, ಮಾಡಿ ನೋಡಿ.